ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅನ್ನೋದಾದರೆ, ಇವಾಗ ಸ್ವಲ್ಪ ಹೊರಗಡೆ ಹೊರಟಿದ್ದೆ, ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀನಿ. ಹಾಗೆ ಗಾಯ್ಸ್, ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ನಾವೆಲ್ಲೇ ಹೋಗಬೇಕಾದ್ರೂ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಫಸ್ಟ್ ನಾವು ಟೋನರು, ಮಾಯ್ಶ್ಚರೈಸರು ಮತ್ತು ಏನದು ಸನ್ಸ್ಕ್ರೀನು ಯೂಸ್ ಮಾಡಿ ಆಮೇಲೆ ನಾವು ಕ್ರೀಮ್ಸು ಮತ್ತು ಪೌಡರ್ಸ್ ಯೂಸ್ ಮಾಡಬೇಕು. ಅದು ಬಿಟ್ಟು ಕೆಲವ್ರಿಗೆ ಪಾಪ ಗೊತ್ತಿರಲ್ಲ, ಅವರೆಲ್ಲ ಏನು ಮಾಡ್ತಾರೆ, ಡೈರೆಕ್ಟಾಗಿ ಕ್ರೀಮು ಮತ್ತು ಪೌಡ್ರ್ ಯೂಸ್ ಮಾಡ್ತಾರೆ. ಆ ಥರ ಯೂಸ್ ಮಾಡಬಾರ್ದು. ಟೋನರು ಅಟ್ಲೀಸ್ಟ್ ರೋಸ್ ವಾಟ್ರ್ ಕಡಿಮೆ ರೇಂಜಲ್ಲೂ ಸಿಗುತ್ತೆ, ಆ ಥರದ್ದಾದರೂ ಯೂಸ್ ಮಾಡ್ಕೊಳ್ಳಿ. ಮತ್ತು ಮಾಯ್ಶ್ಚರೈಸರ್ ಕೂಡ ಕಡಿಮೆ ಇದರಲ್ಲೇ ಸಿಗುತ್ತೆ, 100 ರುಪೀಸಲ್ಲಿ. ಹಿಮಾಲಯ ಆಗಿರ್ಬೋದು, ಕಡಿಮೆ ರೇಂಜಲ್ಲಿ ಈಗ ಯಾವುದು ಪಾಂಡ್ಸು ಈ ಥರದ್ದೆಲ್ಲ ಸಿಗುತ್ತೆ, ಅದನ್ನ ಮಾಯ್ಶ್ಚರೈಸರ್ಸ್ ಯೂಸ್ ಮಾಡ್ಕೊಳ್ಳಿ. ಮತ್ತು ಸನ್ಸ್ಕ್ರೀನ್ ಬಂದುಬಿಟ್ಟು 50+ ಇರೋದನ್ನು ಯೂಸ್ ಮಾಡಿ. ಯಾಕೆಂದರೆ ಹೊರಗಡೆ ಹೋಗ್ತಿದ್ದೀವಿ ಅಂದರೆ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಯೂಸ್ ಮಾಡಬೇಕು. ನಾನು ಮೊದಲೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ, ನನಗೆ ಇಲ್ಲಿ ಮುಖದ ಮೇಲೆ ಇವಾಗ ಬ್ಲ್ಯಾಕ್ ಕಿತ್ಕೊಂಡು ಕೈಯಿಂದ ಅದು ಕಲೆ ಆಗೋಕ್ಕೆ ಶುರುವಾದಾಗ ಡಾಕ್ಟ್ರ್ ಹತ್ರ ತೋರಿಸಿದಾಗ ಅವ್ರು ಏನಂದರು, ನೀವು ಈಗ ಹೊರಗಡೆ ಹೋಗ್ತಿದ್ದೀರ ಅಂದರೆ ಸನ್ಸ್ಕ್ರೀನ್ ಯೂಸ್ ಮಾಡಿ, ಹಾಗೆ ಹೋಗಬಾರ್ದು ಅಂತ ಹೇಳಿದರು. ಆವಾಗಿಂದ ನಾನು ಈ ಥರ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ. ನೀವು ಹೊರಗಡೆ ಹೋಗ್ತಿದ್ದೀರಾ ಅಂದರೆ ಫಸ್ಟು ನೀವು ರೋಸ್ ವಾಟ್ರ್ ಅಪ್ಲೈ ಮಾಡಿ, ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ, ಆಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿ. ಇದಿಷ್ಟು ಮಾಡ್ಕೊಂಡು ಹೋಗಿ. ಏನೂ ನಮಗೆ ಅರ್ಜೆಂಟ್ ಏನೋ ಇದೆ ಅಂದರೂ ಕೂಡ ಇದಿಷ್ಟು ಮಾಡಲೇಬೇಕಂತೆ. ನನಗೂ ಅಷ್ಟು ಗೊತ್ತಿರಲಿಲ್ಲ, ಮೊದಲೇ ಅಷ್ಟು ಐಡಿಯಾಸ್ ಇರಲಿಲ್ಲ. ನಾನು ಬ್ಯೂಟಿ ಬಗ್ಗೆ ಅಷ್ಟು ಕಾನ್ಸಂಟ್ರೇಷನ್ ಮಾಡ್ತಿರ್ಲಿಲ್ಲ ಹೇಳ್ಬೇಕಂದ್ರೆ. ಆಮೇಲೆ ಗೊತ್ತಾಯಿತು. ಸೊ ಇವಾಗ ಕೆಲವ್ರಿಗೆ ಗೊತ್ತಿರೋರಿಗೆ ಹೇಳ್ತಿಲ್ಲ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಿರೋದು. ಫಸ್ಟು ರೋಸ್ ವಾಟ್ರು ಮತ್ತು ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ನ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಯೂಸ್ ಮಾಡ್ಕೊಳ್ಳಿ ಹೊರಗಡೆ ಹೋಗ್ತಿದ್ದೀರಾ ಅಂದರೆ. ಆಮೇಲೆ ನೀವು ಕ್ರೀಮ್ ಯಾವ್ದು ಯೂಸ್ ಮಾಡ್ತೀರಲ್ಲ ಅದನ್ನು ಯೂಸ್ ಮಾಡಿ, ಓಕೆನಾ? ಕ್ರೀಮ್ ಯೂಸ್ ಮಾಡಿ ನೀವು ಪೌಡ್ರು ಅದೇನೋ ಲ್ಯಾಕ್ಮಿ ಏನೋ ಹಚ್ತಿರ್ತೀರಲ್ಲ ಅದನ್ನ ಹಚ್ಕೊಳ್ಳಿ. ಗೈಸ್, ಇವಾಗ ಹೊರಡ್ತಾ ಇದ್ದೀವಿ, ಅಂದರೆ ಏರ್ ಪಾಯಿಂಟಿಗೆ ಹೊರಟಿದ್ವಿ, ನಾನು, ನಮ್ಮ ಮನೆಯವರು, ನನ್ನ ಮಗ. ಸೊ ಅಲ್ಲಿದು ಅದಕ್ಕಿಂತ ಮುಂಚೆದು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ನಾನು ನನ್ನ ಮಗನ್ನ ಮತ್ತು ನನ್ನ ಫ್ರೆಂಡ್ ಮಗಳ ಕರ್ಕೊಂಬಂದಿದ್ದೆ. ನಮ್ಮ ಮನೆಯವರು ಕೂಡ ಮಾಡಿಸ್ಕೊಂಡಿದ್ರು. ಇದು 3rd ಫ್ಲೋರಲ್ಲಿತ್ತು ಮುಂಚೆ, ಇವಾಗ ಏರ್ ಪಾಯಿಂಟು 1st ಫ್ಲೋರಿಗೆ ಶಿಫ್ಟ್ ಆಗಿದೆ. ಸೊ ನಾವು ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿ 4-5 ಇಯರ್ಸೇ ಆಯಿತು. ತುಂಬ ಚೆನ್ನಾಗೇ ಮಾಡ್ತಾರೆ ಇಲ್ಲಿ. ಸೊ ಅದಕ್ಕೋಸ್ಕರ ನಾವಿಲ್ಲೇ ರೆಗ್ಯುಲರಾಗಿ ಬರೋದು, ನನ್ನ ಮಗನಿಗಾಗಲಿ, ನನಗಾಗಲಿ, ನನ್ನ ಗಂಡಂಗಾಗಲಿ. ಸೊ ಚೆನ್ನಾಗಿರುತ್ತೆ ಸರ್ವಿಸ್ ಇವ್ರದ್ದು. ಹೋಗೋರು ಹೋಗ್ಬೋದು, ಚೆನ್ನಾಗೇ ಮಾಡ್ತಾರೆ. ಹೇಳ್ಬೇಕಂದ್ರೆ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಇಲ್ಲಿ, ಯಾಕೆಂದರೆ ಇವ್ರ ಸರ್ವಿಸ್ ಚೆನ್ನಾಗಿರುತ್ತೆ ಅಂತೇಳಿ ತುಂಬ ಜನ ಇರ್ತಾರೆ. ಸೊ ನೀವು ಸ್ವಲ್ಪ ವೆಯ್ಟ್ ಮಾಡಿ ಮಾಡಿಸ್ಕೋಬೇಕಾಗತ್ತೆ ಅಷ್ಟೇ. ಬಟ್ ಅದರ್ವೈಸ್ ಎಲ್ಲ ಓಕೆ, ಯಾಕೆಂದರೆ ಇಲ್ಲಿ ಜನ ತುಂಬ ಯಾವಾಗಲೂ. ಸೊ ನಾವು ಹೋದಾಗೆಲ್ಲ ನೋಡ್ತಿರ್ತೀವಲ್ಲ, ಜನ ತುಂಬ ಇರ್ತಾರೆ ನೋಡಿ. ಇಲ್ಲಿ ಥರ ಅವಳಿಗೂ ಮಾಡಿದರು ನನ್ನ ಮತ್ತು ಹಿಂಗೆ ಮುದ್ದು ಮಾಡೋದಲ್ವ ಅದು. ಮೀಸೆ ಒಂಚೂರು ಚಿಕ್ಕದಿದ್ದರೆ ಚೆನ್ನಾಗಿತ್ತಪ್ಪ. ಅದೊಂಥರ ಹೆಂಗಿದೆ ಗೊತ್ತಾ, ನಮ್ಮೂರಲ್ಲಿ ಏನು ಎಮ್ಮೆ ಆಕಳಿಗೆ ಇದನ್ನು ಕಟ್ತಾರೆ, ಉರಿ, ಹಂಗೆ ಮೂಗ್ದಾರ ಇದ್ದಂಗಿದ್ದಾವೆ. ಒಂಥರ ರೌಡಿ ಥರ ಕಟ್ಟಿದ್ಯಾ. ಕಲರ್ ಮಾಡಿಸು. ಆ ವೈಟ್ ಹೇರ್ಸ್ ಹೋಗೇ ಇಲ್ಲ. ಮೀಸೆ ಚೆನ್ನಾಗಿಲ್ಲ, ಮೀಸೆ ಚೆನ್ನಾಗಿಲ್ಲ ಅಲ್ಲ ಚಿನ್ನಮ್ಮ, ದೊಡ್ಡದಿದೆ. ನೀನು ಚಲೋ ಅಂಕಲ್ ಹೆಂಗೆ ಕಾಣ್ತಿದ್ದಮ್ಮ, ಚಲೋ ಅಂಕಲ್ ಹೆಂಗೆ ಕಾಣುತ್ತೆ. ಇದಕ್ಕೂ ಮುಂಚೆ ಇವಾಗ ನಾವು ನೆಕ್ಸ್ಟ್ ಸೆಕೆಂಡ್ ಟೈಮ್ ಬಂದಿರೋದು. ಮತ್ತು ಇದು ಇವತ್ತು ಅಂದರೆ ಈಗ 2-3 ಡೇಸ್ ಬ್ಯಾಕ್ ಬಂದಿದ್ದು. ಸೊ ನಾನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ವಿಡಿಯೋ ಮಾಡ್ಕೋಬೇಕು ಅಂತೇಳಿ ಮಾಡ್ಕೋತಾ ಇದ್ದೆ.
ಅವ್ರ ಕಡೆ ಒಬ್ಬರನ್ನ ಕರೆಸ್ಬಿಟ್ಟು ಮತ್ತು ವೀಡಿಯೋಸ್ ಮಾಡಿಕೊಟ್ರು. ನಾನು ಯೂಟ್ಯೂಬ್ ಚಾನಲ್ ಇದೆ ಅಂದಿದ್ದಕ್ಕೆ ಅದಕ್ಕೆ ಮತ್ತು ನೋಡಿ ಬಟರ್ಫ್ಲೈ ಏರ್ ಕಟ್ ಮಾಡಿಸಿರೋದು ನಾನು ಈ ಸಲ. ಹೋದ ಸಲ ಫೆದರ್ ಕಟ್ ಮಾಡಿಸಿದ್ದೆ. ಈಗಲೇ ಮೇ ಮಂತಲ್ಲಿ ನಾವು ಮನಾಲಿಗೆ ಹೋದ್ವಲ್ವ, ಆ ಟೈಮಲ್ಲಿ ಮಾಡಿಸಿದ್ದು. ಇವಾಗ ಹೆಚ್ಚು ಕಮ್ಮಿ ಮೊನ್ನೆ 8 ಮಂತ್ಸ್ ಆಯಿತು ಅನಿಸುತ್ತೆ. 7 ಮಂತ್ಸ್ ಆಗಿದೆ ನಾನು ಮಾಡಿಸಿ. ಮತ್ತು ಇವಾಗ ಮಾಡಿಸ್ತಾ ಇದ್ದೀನಿ. 7 ಮಂತ್ಸ್ ಅಲ್ಲ, 8 ಮಂತ್ಸ್ ಆಗಿದೆ. ಸೊ ಇವಾಗ ಮಾಡಿಸ್ತಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ ಗೈಸ್ ಇಲ್ಲಿ. ಹೇಳ್ಬೇಕಂದ್ರೆ ನಾವು 4-5 ಇಯರ್ಸಿಂದ ಬರ್ತಾಯಿದ್ದೀವಿ. ಸೊ ಒಂಥರ ರೆಗ್ಯುಲರ್ ಕಸ್ಟಮರ್ಸ್ ಅನ್ನೋ ಥರ ಆಗಿಬಿಟ್ಟಿದ್ದೀವಿ. ಹಾಗಾಗಿ ತುಂಬ ಚೆನ್ನಾಗೆಲ್ಲ ಅಲ್ಲಿ ಯಾವಾಗಲೂ ಹೋಗ್ತಿರ್ತಾರೆ ಅಂತೇಳಿ ಅವ್ರಿಗೆ ರೀಸನಬಲ್ ಅನ್ನೋ ಥರನೇ ಮಾಡ್ತಾರೆ. ಬಟ್ ಕೆಲವ್ರಿಗೆ ಇದು ಕಾಸ್ಟ್ಲಿ ಅನ್ನಿಸ್ಬೋದು. ಬಟ್ ಓಕೆ, ನನಗಂತೂ ಇಷ್ಟ ಆಗುತ್ತೆ. ನಾವು ತುಂಬ ಇಲ್ಲೇ ಹೋಗೋದು. ಏನೇ ಐಬ್ರೋಸು ಹೆಣ್ಮಕ್ಳಿಗಾದ್ರೂ ತುಂಬ ಚೆನ್ನಾಗೇ ಇದೆ ಹೇಳ್ಬೇಕಂದ್ರೆ. ಇಲ್ಲಿ ತುಂಬ ಜನ ಇರ್ತಾರೆ ಗೈಸ್, ಸ್ವಲ್ಪ ವೆಯ್ಟ್ ಮಾಡಬೇಕು. ಹಾಗಾಗಿ ಅವರು ಈ ಸಲ ಇಲ್ಲಿ ಕೆಳಗಡೆ ಶಿಫ್ಟ್ ಆಗಿದ್ದಾರೆ, ಫಸ್ಟ್ ಫ್ಲೋರಲ್ಲಿ. ತುಂಬ ಕಾದಿದ್ದು ಮಾಡಿಸ್ಬೇಕಿತ್ತು. ಆವಾಗಂತೂ ಸ್ವಲ್ಪ ಇದೇನಪ್ಪ ಅನ್ನೋ ಥರ ಅನ್ನಿಸ್ತಿತ್ತು. ಬಟ್ ಇವಾಗ ಆ ಥರ ಇಲ್ಲ. ಇವಾಗ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲೇ ಇದೆ. ಓಕೆನಾ. ಈ ಸಲ ಬಟರ್ಫ್ಲೈ ಏರ್ ಕಟ್ ಮಾಡಿಸ್ತಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅನ್ನೋದು. ಯಾಕೋ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಬಟ್ ಆದರೆ ಇದು ಟ್ರೆಂಡಲ್ಲಿದೆ ಬಟರ್ಫ್ಲೈ ಕಟ್ಟು ಅಂತೇಳಿ ಮಾಡಿಸಿದೆ. ಬಟ್ ಹೇಗೆ ಬರುತ್ತೋ ಗೊತ್ತಿಲ್ಲ, ನೋಡೋಣ, ಲಾಸ್ಟಲ್ಲಿ ಗೊತ್ತಾಗುತ್ತೆ. ನೋಡಿ ಹೇಗಿದೆ ಅಂತ ನೀವೇ ಹೇಳಿ. ಬಟ್ ಇವ್ರದ್ದು ಈ ಥರ ಇದೆ ನೋಡಿ. ಇವಾಗಂತೂ ತುಂಬ ಫ್ರೀಯಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮೇಲ್ಗಡೆ ತುಂಬ ಇಕ್ಕಟ್ಟು ಅನ್ನಿಸ್ತಾ ಇತ್ತು. ಇವಾಗ ಎಲ್ಲ ಕಡೆ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಎಷ್ಟು ಜನ ಇದ್ದರೂ ಮಾಡಿಸ್ಕೋಬೋದು. ಮೊದಲೆಲ್ಲ ತುಂಬ ವೆಯ್ಟ್ ಮಾಡಿ ಮಾಡಿಸ್ಬೇಕಿತ್ತು ಏರ್ ಕಟ್ಟು. ಇವಾಗೇನು ಆ ಥರ ಇಲ್ಲ, ಬೇಗ ಇವರು ಸರ್ವಿಸ್ ಕೊಡ್ತಾರೆ ಅಂತ ಹೇಳ್ಬೋದು. ಓಕೆನಾ. ಆಮೇಲೆ ಲಾಸ್ಟಲ್ಲಿ ನನಗೆ ಈ ಏರ್ ಕಟ್ ಇಷ್ಟ ಆಯಿತು ನೋಡಿ. ಈ ಥರ ಮಾಡಿದಾಗ ಒಂಥರ ಅನ್ನಿಸ್ತಿತ್ತು. ಬಟ್ ಆದರೆ ನೋಡೋಕ್ಕೆ ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ತಿತ್ತು. ಈ ಥರ ಲಾಸ್ಟಲ್ಲಿ ಮಾಡ್ತಾರಲ್ಲ ಎಲ್ಲ ಸ್ಪಾಗಳಲ್ಲೂ, ಅವಾಗ ನಮ್ಮ ಹೇರ್ಸ್ ನಮಗೆ ಒಂಥರ ಖುಷಿ ಅನ್ನಿಸ್ತಿರುತ್ತೆ ಗೈಸ್. ಯಾರಿಗೆಲ್ಲ ಈ ಥರ ಅನಿಸುತ್ತೆ. ಇಲ್ಲಿ ಇವರು ವಿಡಿಯೋ ಮಾಡ್ಕೊಳ್ಳಿ ಅಂದರು. ಸೊ ಅದಕ್ಕೆ ಮಾಡಿಕೊಂಡೆ. ಇಲ್ಲಿ ನಿಂತಿದ್ರಲ್ಲ ಇವರು ಮ್ಯಾನೇಜರ್, ಅವರಲ್ಲಿ ನಿಂತಿದ್ರಲ್ಲ ಅವರು ಓನರ್. ಇಷ್ಟು ವಿಶಾಲವಾಗಿರೋ ಅಂಥ ಒಂದು ಹೇರ್ ಸ್ಪಾ ರೆಡಿಯಾಗಿದೆ. ಈಗ ನ್ಯೂ ಟ್ರೆಂಡಲ್ಲಿ ಮತ್ತೆ ಹೊಸ ಲುಕ್ಕಲ್ಲಿ ಏರ್ ಪಾಯಿಂಟ್ನ ರೆಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗೇ ಮಾಡ್ತಾರೆ. ಓಕೆನಾ. ಕೆಲವ್ರಿಗೆ ಕಾಸ್ಟ್ಲಿ ಅನಿಸುತ್ತೇನೋ, ಬಟ್ ನನಗಂತೂ ಇಲ್ಲಿ ಯಾವಾಗಲೂ ಹೋಗ್ತಾ ಇದ್ದೀವಿ, ಹಾಗಾಗಿ ನಮಗೆ ಇಷ್ಟ ಆಯಿತು. ಸೊ ಇಷ್ಟ ಆದರೂ ಹೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.